ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಎಲ್ಲೋರಾ ಗಾಜಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅಲ್ಲಿ ನಾವು ಫಾಲ್ ಕಲರ್ ನೋಡ್ತಾ ಇದ್ದೇವೆ, ಟ್ರೈಲ್ಸ್ ಇದೆ, ಅಲ್ಲಿ ಪಿಕ್ನಿಕ್ ಏರಿಯಾ ಇದೆ, ಅಲ್ಲಿ ಕ್ಯಾಂಪಿಂಗ್ ಕೂಡ ಮಾಡ್ಬೋದು. ನಾವಾದರೆ ಡೇ ಟ್ರಿಪ್ಪಿಗೆ ಹೋಗ್ತಾ ಇದ್ದೇವೆ. ನೋಡಿ ಫಾಲ್ ಕಲರ್ ಬಂದಿದೆ ಇಲ್ಲಿ. ಇದು ನೋಡಿ, ಇದು ಕಾರ್ನ್ ಫೀಲ್ಡ್ ಕಂಟ್ರಿ ಸೈಡ್, ಇದು ಅಂದರೆ ಹಳ್ಳಿ ಅಂತಲೇ ಹೇಳ್ಬೋದು. ಗದ್ದೆಗಳನ್ನು ನೋಡ್ತಾ ನೋಡ್ತಾ ಹೋಗ್ತಾ ಇದ್ದೇವೆ. ಎಲ್ಲೋರಾ ಗಾಜಿಗೆ ನಾವು ಎಂಟರ್ ಮಾಡ್ತಾ ಇದ್ದೇವೆ. ಎಂಟ್ರಿ ಫೀಸ್ ಉಂಟು ಇಲ್ಲಿ. ನೀವು ಆನ್ಲೈನ್ ಅದನ್ನು ಪೇಮೆಂಟ್ ಮಾಡ್ಬೋದು, ಇಲ್ಲಿದ್ರೆ ಇಲ್ಲಿ ಬೂತಲ್ಲಿ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಈಗ ನಾವಿಲ್ಲಿ ಫ್ರೆಂಡ್ಸ್ ಜೊತೆ ಬಂದಿದ್ದೇವೆ. ಸೊ ನಿಮ್ಗೆಲ್ರಿಗೂ ಅವರೆಲ್ಲ ಹಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ಟ್ರೈಲ್ಸ್ ಇದೆ. ಫಸ್ಟ್ ನಾವೊಂದು ಟ್ರೈಲ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದೊಂಥರ ಕೇವ್ ಟೈಪ್ ಇದೆ. ನೋಡಿ ಬನ್ನಿ, ನೋಡಿ ಇಲ್ಲಿ ಸ್ಟೆಪ್ಸ್ ಇದೆ. ಸ್ಟೆಪ್ಸಿಂದ ಕೆಳಗೆ ಹೋಗೋದು. ಹೇಗೆ ಇಲ್ಲಿ ರೂಟ್ ಮಾಡಿದ್ದಾರೆ ನೋಡಿ. ಮೇಲೆ ಟ್ರೀಸ್, ಕೆಳಗೆ ನೋಡಿ ಗುಹೆ ಟೈಪ್ ಉಂಟು. ಫುಲ್ ಕಲ್ಲಿದು, ತುಂಬ ಚೆಂದ ಕಾಣ್ತದೆ ಅದನ್ನು ನೋಡುವಾಗ. ಇಲ್ಲಿ ಕೆಳಗೆ ನೀರುಂಟು, ಹತ್ರ ಕೂಡ ಹೋಗ್ಬೋದು. ಬಟ್ ಅದಕ್ಕೆ ಬೇರೆ ರೂಟ್ ಉಂಟು, ಇಲ್ಲಿಂದ ಹೋಗುವಾಗಿಲ್ಲ. ವೆರಿ ಸೀನಿಕ್ ಪ್ಲೇಸ್ ಇದು. ಇಲ್ಲಿಂದ ನಾವೀಗ ಇನ್ನೊಂದು ಟ್ರೈಲಿಗೆ ಹೋಗ್ತಾ ಇದ್ದೇವೆ. ಅದೊಂದು ಲುಕ್ಔಟ್ ಪಾಯಿಂಟ್, ಅಂದರೆ ತುಂಬ ಹೈಟಲ್ಲುಂಟು. ಅಲ್ಲಿಂದ ಎಲ್ಲ ಕಡೆ ಕಾಣ್ತದೆ, ಫುಲ್ ಏರಿಯಾ ಕಾಣ್ತದೆ. ಅಲ್ಲಿ ಹೋಗುವ ಬನ್ನಿ. ಇದಕ್ಕೆ ಹೇಳ್ತಾರೆ ಲುಕ್ಔಟ್ ಟ್ರೇಲ್ ಅಂತ. ನೋಡಿ, ಇಲ್ಲಿ ನಿಂತರೆ ಎಲ್ಲ ಕಾಣ್ತದೆ. ಕೆಳಗೆ ನೀರು ನಾವು ನೋಡಿದ್ದೇವಲ್ಲ, ಅದೇ ಇದು. ಅಲ್ಲಿಗೆ ಹೋಗ್ಬೋದು. ಬೇರೆ ರೂಟ್ ಉಂಟು, ಬ್ರಿಡ್ಜ್ ಹತ್ರ ರೂಟ್ ಉಂಟು. ಈ ಟ್ರೇಲ್ ಉಂಟಲ್ಲ, ತುಂಬ ಚೆಂದ ಉಂಟು. ನೋಡಿ, ಟ್ರೀಸ್ ನೋಡಿ, ಅದರ ರೂಟ್ಸ್ ಎಲ್ಲ ಕಾಣ್ತದೆ. ಸ್ಟೆಪ್ಸ್ ನೋಡಿ ಹೇಗೆ ಉಂಟಂತ. ಈಗ ಇಲ್ಲಿ ಒಂಥರ ಓಪನ್ ಪ್ಲೇಸ್, ಮಕ್ಕಳಿಗೆಲ್ಲ ಖುಷಿ ಆಗ್ತಾ ಉಂಟು ಆಡಲಿಕ್ಕೆ. ನಾವು ಫುಲ್ ಗ್ರೂಪ್ ಪಿಕ್ಚರ್ ಎಲ್ಲ ಇಲ್ಲಿ ತೆಗೆದೆವು. ಇನ್ನು ನಾವು ಹೋಗ್ತಾ ಇದ್ದೇವೆ, ಒಂದು ಬ್ರಿಡ್ಜ್ ಉಂಟು ಇಲ್ಲಿ, ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹೇಗೆ ಉಂಟು ನೋಡಿ, ಕಾಡಲ್ಲಿ ನಡೆದಾಗೆ ಆಗ್ತಾ ಉಂಟು. ನೋಡಿ, ಈಗ ಬಂದೆವು ನಾವು ಬ್ರಿಡ್ಜ್ ಹತ್ರ. ಇಲ್ಲಿಂದ ನಿಂತು ಈ ಸೀನಿಕ್ ವ್ಯೂವನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಇಲ್ಲಿ ಎಲ್ಲ ಕಡೆ ವಾಶ್ರೂಮ್ಸನ್ನು ಮಾಡಿದ್ದಾರೆ. ಸೊ ವಾಶ್ರೂಮ್ ಹೋಗ್ಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ಫಾಲ್ ಕಲರ್ ಎಲ್ಲ ತುಂಬ ಚೆಂದ ಬಂದಿದೆ. ನಾವು ನಮ್ಮ ಸಾಮಾನೆಲ್ಲ ತಗೊಂಡು ಹೋಗ್ತಾ ಇದ್ದೇವೆ ಪಿಕ್ನಿಕ್ ಏರಿಯಾಕ್ಕೆ ಊಟ ಮಾಡಲಿಕ್ಕೆ. ನೋಡಿ ಎಷ್ಟು ಚೆಂದ ಉಂಟು ಈ ಏರಿಯಾ. ನೋಡಿ, ಇದು ಪಿಕ್ನಿಕ್ ಏರಿಯಾ. ಫುಲ್ ಟೇಬಲ್ಸ್ ಎಲ್ಲ ಉಂಟು. ಊಟಕ್ಕೆಲ್ಲ ನಾವು ರೆಡಿ ಮಾಡ್ತಾ ಇದ್ದೇವೆ. ಪಾಪ್ಕಾರ್ನ್ ಉಂಟು, ಪುಲಾವ್ ಉಂಟು, ಪಾವ್ ಭಾಜಿ ಉಂಟು, ಸ್ವೀಟ್ ತಂದಿದ್ದಾರೆ, ಸಮೋಸ ಉಂಟು, ಮತ್ತು ಪೀನಟ್ ಚಾಟ್ ಕೂಡ ಉಂಟು. ಮಕ್ಕಳಿಗೆ ಜ್ಯೂಸ್ ಕೂಡ ಉಂಟು. ನಾವಿಲ್ಲಿ ಗ್ಯಾಸ್ ಸ್ಟವ್ ಕೂಡ ತಂದೇವೆ, ಬಿಸಿ ಮಾಡಲಿಕ್ಕೆ, ಚಹಾ ಮಾಡಲಿಕ್ಕೆ, ಈವ್ನಿಂಗ್ ಚಾಯ್ ಮಾಡಲಿಕ್ಕೆ, ಮತ್ತು ಪಾವ್ ಭಾಜಿಯನ್ನು ಬಿಸಿ ಮಾಡಲಿಕ್ಕೆ. ನೋಡಿ, ಇದು ನಮ್ಮದು ಕ್ಯಾಂಪಿಂಗ್ ಸ್ಟವ್. ಈಗ ಇಲ್ಲಿ ಪಾವ್ ಭಾಜಿ ನಾವು ಬಿಸಿ ಮಾಡ್ತಾ ಇದ್ದೇವೆ. ಊಟ ಎಲ್ಲ ಮಾಡಿ ಆಯಿತು. ಇಲ್ಲಿ ವಾಟರ್ ಏರಿಯಾ ಕೂಡ ಉಂಟು, ಆದರೆ ಇದು ಅಕ್ಟೋಬರ್ ನೋಡಿ, ಸೊ ಅದನ್ನು ಬಂದ್ ಮಾಡಿದ್ದಾರೆ. ಊಟ ಆದ ನಂತರ ನಾವಿಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೇವೆ. ಎಷ್ಟು ಚೆಂದ ಉಂಟು ನೋಡಿ ಪ್ಲೇಸ್. ಇದು ಫುಲ್ ಗ್ರೀನ್. ಅಕ್ಟೋಬರ್ ವೆದರ್ ಅಂತೂ ಈ ಸರ್ತಿ ಕೆನಡಾದಲ್ಲಿ ತುಂಬ ಒಳ್ಳೆ ಉಂಟು. ಟೆಂಪರೇಚರ್ ಒಳ್ಳೆ ಸಮ್ಮರ್ ಹಾಗೇ ಇತ್ತು. ಈವ್ನಿಂಗ್ ಚಹಾ ಎಲ್ಲ ಕೊಡ್ದ ನಂತರ ನಾವು ಫಾಲ್ ಕಲರ್ ನೋಡಲಿಕ್ಕೆ ಹೋದೆವು. ನೋಡಿ, ಇದು ನಮ್ಮ ಪಿಕ್ನಿಕ್ ಏರಿಯಾ ಹತ್ರವೇ ಇದೆ. ಸೊ ಇಲ್ಲಿ ಎಲ್ಲ ತುಂಬ ಪಿಕ್ಚರ್ಸ್ ತೆಗೆದೆವು, ವಿಡಿಯೋ ತೆಗೆದೆವು, ಮಕ್ಕಳಾಗಿ ಆಡಿದೆವು ಕೂಡ. ನೋಡಿ ಇಲ್ಲಿ ಏನು ಮಾಡ್ತಿದ್ದಾರಂತ.
ಮಕ್ಕಳ ಜೊತೆಗೆ ಆಟ ಆಡಿ ನಮಗೆ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ಇಲ್ಲಿಂದ ಹೋಗಲಿಕ್ಕೆ ಯಾರಿಗೂ ಮನಸ್ಸೇ ಇಲ್ಲ. ಈ ನೇಚರ್ ಬ್ಯೂಟಿ ನೋಡಿ, ಎಲೆಗಳೆಲ್ಲ ಎಷ್ಟು ಚೆಂದ ಕಾಣ್ತಾ ಉಂಟು, ಎಷ್ಟು ಕಲರ್ಸ್ ಉಂಟು ನೋಡಿ. ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಈ ಈವ್ನಿಂಗ್ ಡ್ರೈವ್ ಕೂಡ ತುಂಬ ಚೆನ್ನಾಗಿತ್ತು. ಇವತ್ತಿನ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.